ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಿರುಚಿತ್ರ ವೀಕ್ಷಿಸಿದ ಶಾಲಾ ಮಕ್ಕಳು. ಅಥಣಿ ತಾಲೂಕಿನ ನಾಗ್ನೂರು ಪಿಎ ಸರ್ಕಾರಿ ಶಾಲೆಯ ಮಕ್ಕಳಿಂದ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯ ಕುರಿತು 45 ನಿಮಿಷಗಳ ಕಿರುಚಿತ್ರ ವೀಕ್ಷಣೆ. ಹೌದು, ಬಾಬಾ ಸಾಹೇಬರು ಭಾರತದ ಮಹಾನ್ ನಾಯಕರಾಗಿದ್ದು ಭಾರತದ ಸಂವಿಧಾನ ಶಿಲ್ಪಿ ಮತ್ತು ಸಾಮಾಜಿಕ ರಿಫಾರ್ಮಿಸ್ಟ್ ಆಗಿ ಪ್ರಸಿದ್ಧರು. ಅವರು ದಲಿತರ ಹಕ್ಕುಗಳಿಗಾಗಿ ಹೋರಾಡಿ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ ಮಹಾನ್ ಮೇಧಾವಿಯೂ ಹೌದು. ಜಿಲ್ಲಾ ಪಂಚಾಯತ್ ಬೆಳಗಾವಿ, ಗ್ರಾಮ ಪಂಚಾಯಿತಿ ಸಂಬರ್ಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶಾಲೆಗಳಲ್ಲಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತ ಕಿರುಚಿತ್ರವನ್ನ ವೀಕ್ಷಣೆ ಮಾಡಿದರು. ಮಕ್ಕಳಿಗೆ ಅಂಬೇಡ್ಕರ್ ಅವರ ಆದರ್ಶಗಳೇ ಇಂದು ಆದರ್ಶಪ್ರಾಯ. ಕಾಗವಾಡ್ ವ್ಯಾಪ್ತಿಯ ನಾಗನೂರು ಪಿಎ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಕುರಿತು ಸುಮಾರು 45 ನಿಮಿಷದ ವಿಡಿಯೋವನ್ನ ವೀಕ್ಷಿಸಿ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ತಿಳಿದುಕೊಂಡರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಕೂಡ ಮಕ್ಕಳೊಂದಿಗೆ ವಿಡಿಯೋವನ್ನ ವೀಕ್ಷಿಸಿ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನದ ಆದರ್ಶಗಳನ್ನ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿದರು. ಹಿಂದೂ ಧರ್ಮದ ನ್ಯೂನತೆಗಳು, ಅದರ ಬಗ್ಗೆ ಬರೆದ ಗ್ರಂಥ ಮತ್ತು ಪ್ರಾಚೀನ ಭಾರತದ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಎಂಬ ಕೃತಿಗಳು ಅವರ ಜೀವಿತಾವಧಿಯಲ್ಲಿ ಹೊರತರಬೇಕೆಂಬ ಆಸೆ ಇಟ್ಟುಕೊಂಡಿದ್ದರು. ಆದರೆ ನೋಡಿ ಕೂಡ ಬೇಸತ್ತಿದ್ದರು. ಇದನ್ನು ಮುಂದುವರಿಸಿದ ಅವರು ಇಷ್ಟೆಲ್ಲಾ ಕಷ್ಟಗಳು, ಮೇಲ್ವರ್ಗದವರ ಸಹಕಾರ ಮುಂತಾದವುಗಳ ಮಧ್ಯೆ ತನ್ನ ಸಮುದಾಯದ ಏಳಿಗೆಗೆ ಶ್ರಮಿಸಿದ್ದು ಸಂತಸದ ನೀಡಿದೆ ಎನ್ನುವ ನೆಮ್ಮದಿ ಅವರಲ್ಲಿತ್ತು. ಕೊನೆಯದಾಗಿ ಅಂಬೇಡ್ಕರ್ ತಮ್ಮ ಸಮುದಾಯಕ್ಕೆ ನೀಡಿದ ಸಂದೇಶ ಏನೆಂದರೆ, ನಾನು ಇದುವರೆಗೂ ಏನನ್ನೂ ಮಾಡಿರುವೆನು ಅದೆಲ್ಲವನ್ನೂ ನನ್ನ ಜೀವನ ಪರ್ಯಂತ ನನ್ನನ್ನು ತುಳಿಯಲು ಬಂದ ನನ್ನ ಶತ್ರುಗಳ ಜೊತೆ ಹೋರಾಡುತ್ತಾ ನೂರಾರು ನೋವುಗಳನ್ನು ಅನುಭವಿಸುತ್ತಾ ಪಡೆಯುತ್ತೇನೆ. ನನ್ನ ಈ ಶ್ರಮದ ಹೋರಾಟದ ರಥವನ್ನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ. ಅದೆಷ್ಟೇ ಅಡೆತಡೆಗಳು, ತೊಂದರೆ, ತಾಪತ್ರಯಗಳು, ಏರುಪೇರುಗಳು, ನೋವು, ನಿಂದನೆಗಳು, ಅವಮಾನಗಳು, ಅಸಹಕಾರಗಳ ಮಧ್ಯೆ ಇಲ್ಲಿಯವರೆಗೂ ತಂದಿದ್ದೇನೆ. ನನ್ನ ಜನಗಳೇ ಈ ರಥವನ್ನು ಸಾಧ್ಯವಾದರೆ ಮುಂದೆ ಎಳೆದುಕೊಂಡು ಸಾಗಿ, ಸಾಧ್ಯವಾಗದಿದ್ದರೆ ಅದನ್ನು ಇಲ್ಲೇ ನಿಲ್ಲಿಸಿಬಿಡಿ, ಆದರೆ ಹಿಂದಕ್ಕೆ ಮಾತ್ರ ಎಳೆದುಕೊಂಡು ಹೋಗಬೇಡಿ ಎಂದು ಅದ್ಭುತವಾದ ಸಂದೇಶವನ್ನ ತನ್ನ ಸಮುದಾಯಕ್ಕೆ ನೀಡಿ ಹಿಂದುಳಿದ ವರ್ಗದವರ ಮನದಲ್ಲಿ ಅಮರಸ್ಥಾಯಿಯಾಗಿ ನಿಂತು ಬಿಟ್ಟರು. ಏಕೆಂದರೆ ನಾನು ಮಾಡಬೇಕಾದ ಕೆಲಸಗಳು ತುಂಬಾ ಉಳಿದಿತ್ತು, ಇದನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕೆಂಬುದು ನನ್ನ ಸತ್ವಪೂರ್ಣ ಸಂದೇಶ. ನಮ್ಮ ಸಮುದಾಯದಲ್ಲಿ ಬೇರು ಬಿಟ್ಟು ಹೋದವರು ಇವರ ಆದರ್ಶ ನಂಬಿ ತಮ್ಮ ಜೀವನ ಶೈಲಿಯ ಘನತೆ ಗೌರವಗಳನ್ನು ಹೆಚ್ಚಿಸಿಕೊಂಡು ಸಮಾಜದಲ್ಲಿ ಹಿಂದೂ ಸಹ ಒಂದು ಉತ್ತಮ ಸ್ಥಾನ ಹೊಂದುತ್ತಿರುವ ಹಿಂದುಳಿದವರು, ದಲಿತರು, ಅಸ್ಪೃಶ್ಯರು ಹಾಗೂ ದೇಶದ ನೊಂದ ಎಲ್ಲಾ ವರ್ಗದ ಜನರ ಅನಾಥ ದೈವವಾಗಿ